ಗಲ್ಫ್ ರಾಷ್ಟ್ರಗಳಲ್ಲಿ ನಡೆಯುತ್ತಿರುವ ಯುದ್ಧದ ಎಫೆಕ್ಟ್ ಕರುನಾಡಿಗೆ ಮಹಾ ಆಘಾತವನ್ನೇ ನೀಡಿದೆ. ಗ್ಯಾಸ್ ಸಿಲಿಂಡರ್ಗಳಿಲ್ಲದೆ ಜನ ಖಾಲಿ ಸಿಲಿಂಡರ್ಗಳನ್ನ ಹಿಡಿದು ಪರದಾಡಿದ್ರೆ ಪೆಟ್ರೋಲ್ ಸಿಗಲ್ಲ ಅನ್ನೋ ಭೀತಿಗೆ ಬಂಕ್ ಮುಂದೆ ಜನ ಜಮಾಯಿಸಿದ್ರು. ದೇಗುಲಗಳಲ್ಲಿ ದಾಸೋಹಕ್ಕೂ ಕುತ್ತು ಬಂದಿದೆ. ಬಂಕ್ ಮುಂದೆ ಸಾಲುಗಟ್ಟಿ ನಿಂತ ಬೈಕ್ ಮತ್ತು ಕಾರುಗಳು, ಕೈಯಲ್ಲಿ ಖಾಲಿ ವಾಟರ್ ಬಾಟಲ್ ಕ್ಯಾನ್ಗಳನ್ನು ಹಿಡಿದು ನಿಂತ ಜನ, ಗ್ಯಾಸ್ ಏಜೆನ್ಸಿ ಮುಂದೆ ಕಿಕ್ಕಿರಿದು ನಿಂತ ಜನಸಾಗರ, ಆಸ್ಪತ್ರೆಯಲ್ಲಿ ರೋಗಿಗಳಿಂದಲೂ ಪರದಾಟ. ಇಷ್ಟಕ್ಕೆಲ್ಲ ಕಾರಣವೇ ಇಂಧನ ಮತ್ತು ಸಿಲಿಂಡರ್ ಅಭಾವ. ಶಿವಮೊಗ್ಗದಲ್ಲಿ ಪೆಟ್ರೋಲ್ ಡೀಸೆಲ್ಗಾಗಿ ಮುಗಿಬಿದ್ದ ಜನ. 3 ಬಂಕ್ ಬಂದ್, 1 ಬಂಕ್ ಓಪನ್, ಸವಾರರು ಹೈರಾಣ. ಗಲ್ಫ್ ರಾಷ್ಟ್ರಗಳಲ್ಲಿನ ಯುದ್ಧ ಕರುನಾಡನ್ನೇ ಕಂಗೆಡಿಸಿದೆ. ತೈಲ ಮತ್ತು ಗ್ಯಾಸ್ ಅಭಾವದಿಂದಾಗಿ ಶಿವಮೊಗ್ಗದಲ್ಲಿ ಪೆಟ್ರೋಲ್ ಡೀಸೆಲ್ಗಾಗಿ ಜನ ಮುಗಿಬಿದ್ದಿದ್ದಾರೆ. ಹೊಸನಗರದ ರಿಪ್ಪನ್ಪೇಟೆಯಲ್ಲಿ 4 ಪೆಟ್ರೋಲ್ ಬಂಕ್ಗಳಿದ್ದು 3 ಬಂಕ್ ಬಂದ್ ಆಗಿವೆ. 1 ಬಂಕ್ ಮಾತ್ರ ಓಪನ್ ಆಗಿದ್ದು ಕಾರು ಮತ್ತು ಬೈಕ್ ಸವಾರರು ಸಾಲುಗಟ್ಟಿ ನಿಂತಿದ್ರು. ಕೆಲವರು ಗಂಟೆಗಟ್ಟಲೆ ಕಾದು ಕ್ಯಾನ್ನಲ್ಲಿ ಪೆಟ್ರೋಲ್ ಡೀಸೆಲ್ ತುಂಬಿಸಿಕೊಂಡ್ರು. ಇನ್ನು ಚಾಮರಾಜನಗರದಲ್ಲಿ ಪೆಟ್ರೋಲ್ ಸಿಗಲ್ಲ ಅನ್ನೋ ವದಂತಿ ಕಾಳ್ಗಿಚ್ಚಿನಂತೆ ಹಬ್ಬಿತು. ದಿಢೀರ್ನೆ ಆತಂಕ ಸೃಷ್ಟಿಯಾಗಿತ್ತು. ಕೊಳ್ಳೇಗಾಲ ಪಟ್ಟಣದ ಹಲವು ಬಂಕ್ಗಳಿಗೆ ಸವಾರರು ಏಕಾಏಕಿ ಮುಗಿಬಿದ್ದಿದ್ರು. ಆದರೆ ಬಂಕ್ ಮಾಲೀಕರು ಮಾತ್ರ ಪೆಟ್ರೋಲ್ ಇದೆ, ಜನರೇ ಆತಂಕದಿಂದ ಬಂದಿದ್ದಾರೆ ಅಂದ್ರು. ಜನಗಳು ಈ ತರ ಅವರವರೇ ಒಂದು ಅಪ್ಡೌನ್ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ತೊಂದರೆ ಏನೂ ಆಗಲ್ಲ. ಇವ್ರುಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಬೇರೆ ಏನಿಲ್ಲ ಸರ್. ಇಲ್ಲ ಅದೆಲ್ಲ ಸುಳ್ಳು ಸಿಗುತ್ತೆ. ಇವ್ರುಗಳು ಜನ ಒಬ್ರಿಗೊಬ್ಬರು ನೋಡ್ಕೊಂಡು ಮಾಡ್ತಾ ಇದ್ದಾರೆ. ಹಾವೇರಿಯಲ್ಲಿ ಒಂದೇ ದಿನಕ್ಕೆ 9,000 ಸಿಲಿಂಡರ್ ಬುಕಿಂಗ್ ಆಗಿವೆ. HP ಗ್ಯಾಸ್ ಕಚೇರಿ ಮುಂದೆ ಗ್ರಾಹಕರು ಸಾಲುಗಟ್ಟಿ ನಿಂತಿದ್ರು. ಹುಕ್ಕೇರಿ ಮಠದ ಓಣಿಯ ಗ್ಯಾಸ್ ಕಚೇರಿ ಎದುರು ಪರದಾಡಿದ್ರು. ಪ್ರತಿನಿತ್ಯ 9,000 ಜನರು ಹಾವೇರಿಯಲ್ಲಿ HP ಗ್ಯಾಸ್ಗಳನ್ನು ಬುಕ್ ಮಾಡ್ತಾ ಇದ್ದಾರೆ. ಸರದಿ ಸಾಲಿನಲ್ಲಿ ಬಂದು ನಿಂತು ತಮ್ಮ ಗ್ಯಾಸನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಆದರೆ HP ಗ್ಯಾಸ್ನಲ್ಲಿ 1,000 ಸಿಲಿಂಡರು ಒಂದು ದಿನಕ್ಕೆ ಕೊಡಲಿಕ್ಕೆ ಲಭ್ಯ ಇದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಇದರಲ್ಲಿ ಹಾಸ್ಟೆಲ್ಗಳಿಗೆ ಕೂಡ ಈ 1,000 ಸಿಲಿಂಡರಲ್ಲಿ ಕೊಡಬೇಕು. ಹೀಗಾಗಿ ಸಹಜವಾಗಿ ಬುಕ್ ಮಾಡಿ 4-5 ದಿನಕ್ಕೆ ಬರುವಂಥ ಸಿಲಿಂಡರ್ಗಳು ಈಗ ಬರ್ತಾ ಇಲ್ಲ. ಬೀದರ್ನಲ್ಲಿ ಗ್ಯಾಸ್ ಏಜೆನ್ಸಿ ಮುಂದೆ ಸಿಲಿಂಡರ್ ಹಿಡಿದು ಮಹಿಳೆಯರು, ವೃದ್ಧರು ಕ್ಯೂ ನಿಂತಿದ್ರು. ಪಾಲ್ಕಿ ಪಟ್ಟಣದ ಭಾರತ್ ಏಜೆನ್ಸಿ ಮುಂದೆ ಗ್ಯಾಸ್ಗೆ ಜನ ಮುಗಿಬಿದ್ದಿದ್ರು. ಕಲಬುರಗಿ ಜಿಲ್ಲೆ ಆಳಂದ ಪಟ್ಟಣದಲ್ಲಿ ಸಿಲಿಂಡರ್ಗಾಗಿ ಪರದಾಟ ಮುಂದುವರೆದಿದೆ. ಸಿಲಿಂಡರ್ ತುಂಬಿದ ಗಾಡಿ ಬರ್ತಿದ್ದಂತೆ ಸಿಲಿಂಡರ್ ಪಡೆಯಲು ಜನ ಮುಗಿಬಿದ್ರು. ಸಿಗದವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಗ್ಯಾಸ್ ಸಿಲಿಂಡರ್ ಇಲ್ಲದೆ ರೋಗಿಗಳ ಚಿಕಿತ್ಸೆಗೂ ಅಡ್ಡಿ. ಗ್ಯಾಸ್ ಕೊರತೆಯಿಂದ ಆಸ್ಪತ್ರೆಗಳಿಗೂ ಸಮಸ್ಯೆಯಾಗಿದೆ. ಗದಗದ ಸರ್ಕಾರಿ ಆಯುಷ್ ಆಸ್ಪತ್ರೆಯಲ್ಲಿ ಸಿಲಿಂಡರ್ ಅಭಾವದಿಂದ ಪಂಚಕರ್ಮ ಚಿಕಿತ್ಸೆ ಮಾಡೋಕೆ ಆಗ್ತಿಲ್ಲ. ಮಸಾಜ್ ಎಣ್ಣೆ ಬಿಸಿ, ಕುಕ್ಕರ್ ಸ್ಟೀಮ್ಗೆ ಗ್ಯಾಸ್ ಇಲ್ಲದೆ ಪರದಾಡುವಂತಾಗಿದೆ. 15 kg ಬರುವ ಸಿಲಿಂಡರ್ಲಿ ನಾವು ಮತ್ತೆ ಅವಶ್ಯಕತೆಗಳಾಗಿ ನಾವು ಸಿಲಿಂಡರ್ ಏಜೆನ್ಸಿಗಳನ್ನು ಮಾಡಿದಾಗ ಅವರು ಹಾಸ್ಪಿಟಲ್ ರನ್ ಆಗಬೇಕಲ್ಲ, ಅದಕ್ಕೋಸ್ಕರ ನಿಮಗೆ ಈಗ 5 kg ಸಿಲಿಂಡರ್ಗಳನ್ನು ಸುಮಾರು ಒಂದು 6 ರಿಂದ 7 ಸಿಲಿಂಡರ್ಗಳನ್ನು 5 kg ಸಿಲಿಂಡರ್ಗಳನ್ನು ಕೊಟ್ಟಿದ್ದಾರೆ. ಸೊ ಅದ್ರ ಮುಖಾಂತರ ನಾವು ನಮ್ಮ ಕೆಲಸ ದಿನನಿತ್ಯದ ನಮ್ಮ ರೋಗಿಗಳ ಚಿಕಿತ್ಸೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದು 20 kg ಸಿಲಿಂಡರ್ ಇದ್ದರೆ ಒಂದು 15 ರಿಂದ 20 ದಿವಸ ಬರುತ್ತೆ. ಇದು 5 kg ಸಿಲಿಂಡರ್ ಇದ್ದರೆ ಒಂದು 8 ದಿವಸ ಹಿಂಗೆ ಬರ್ಬೋದು. ನೆರೆಯ ಆಂಧ್ರದ ಶ್ರೀಶೈಲ ಮಠದ ದಾಸೋಹಕ್ಕೂ ಸಿಲಿಂಡರ್ ಬಿಸಿ ತಟ್ಟಿದೆ. ಲಕ್ಷಾಂತರ ಭಕ್ತರಿಗೆ ರಾಯಚೂರಲ್ಲಿ ಗೆಳೆಯರ ಬಳಗದಿಂದ 200 ಕಡೆ ಸೌದೆ ಒಲೆಯಲ್ಲಿ ಸುಮಾರು 30,000 ಭಕ್ತರಿಗೆ ಅನ್ನದಾಸೋಹ ಮಾಡ್ತಿದ್ದಾರೆ. ಭಕ್ತರಿಗಾಗಿ ಎಲ್ಲೊಂದ್ ಕಡೆ ಅನ್ನದಾಸೋಹ ಕಾರ್ಯಕ್ರಮವನ್ನ ಮಾಡಿದ್ರು. ಆದ್ರೆ ಎಲ್ಲೊಂದ್ ಕಡೆ ಇದಕ್ಕೂ ಕೂಡ ಎಲ್ಲೊಂದ್ ಕಡೆ ಸಿಲಿಂಡರ್ ಬಿಸಿ ತಟ್ಟಿರುವಂತದ್ದು. ಹೀಗಾಗಿನೇ ಸೌದೆ ಒಲೆ ಮೂಲಕ ಕೂಡ ಎಲ್ಲೊಂದ್ ಕಡೆ ಒಲೆಯನ್ನ ಉರಿಸಿ ಎಲ್ಲೊಂದ್ ಕಡೆ ಸಾಂಬಾರನ್ನು ಮಾಡುವಂತದ್ದಕ್ಕೂ ಕೂಡ ಮುಂದಾಗಿರುವಂತದ್ದು. ಈ ಮಧ್ಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಕ್ರಮ ರೀಫಿಲ್ಲಿಂಗ್ ದಂಧೆ ಮೇಲೆ ದಾಳಿ ಮಾಡಿದ ಅಧಿಕಾರಿಗಳು 135 ಸಿಲಿಂಡರ್ಗಳನ್ನು ಸೀಸ್ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.